ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಬಂದಿರುವಂತದ್ದು ಕಲ್ಮಾಡಿ ವಾರ್ಡ್ಗೆ. ಕಲ್ಮಾಡಿ ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಯಾವ ರೀತಿಯಂತಹ ಅಭಿವೃದ್ಧಿ ಕೆಲಸಗಳು ಆಗಿದೆ, ಇನ್ನು ಯಾವ ಕೆಲಸಗಳು ಬಾಕಿ ಇದೆ, ಇಲ್ಲಿನ ಜನರ ಬೇಡಿಕೆ ಏನು ಎನ್ನುವುದರ ಬಗ್ಗೆ ಈ ಒಂದು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡ್ತೇವೆ. ಬನ್ನಿ, ಕಲ್ಮಾಡಿ ವಾರ್ಡ್ನಲ್ಲಿ ಯಾವುದಂತಹ ಕೆಲಸಗಳು ಇನ್ನು ಬಾಕಿ ಇದೆ, ಯಾವ ರೀತಿಯಂತಹ ಕೆಲಸಗಳು ಆಗ್ಬೇಕಾಗಿದೆ ಎನ್ನುವುದನ್ನ ನೋಡ್ಕೊಂಡು. ಕಲ್ಮಾಡಿ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 5ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 773 ವಾಸದ ಮನೆಗಳು, 143 ವಾಣಿಜ್ಯ ಕಟ್ಟಡಗಳಿದ್ದು 980ಕ್ಕೂ ಅಧಿಕ ಆಸ್ತಿಗಳಿವೆ. ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 5,000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 3,600ಕ್ಕೂ ಅಧಿಕ ಮತದಾರರಿದ್ದಾರೆ. ಪ್ರಸಿದ್ಧ ಕಲ್ಮಾಡಿ ಚರ್ಚ್, ಕಾರಣಿಕದ ಸ್ಥಳಗಳಾದ ಶ್ರೀ ಭಗವತಿ ಮಾರಿಕಾಂಬಾ ಸನ್ನಿಧಿ, ಕಂಬಿಗಾರ ಬಬ್ಬುಸ್ವಾಮಿ ದೇವಸ್ಥಾನ, ಸರ್ವೇಶ್ವರ ದೇವಸ್ಥಾನ, ಬೆಳ್ಳುಗುಡ್ಡೆ ಪಂಚಧೂಮಾವತಿ, ಬೊಬ್ಬರಿಯ ಪಾದೆ, ಬಗ್ಗು ಪಂಜುರ್ಲಿ ದೇವಸ್ಥಾನ ಸೇರಿದಂತೆ ಅನೇಕ ಧಾರ್ಮಿಕ ಕೇಂದ್ರಗಳನ್ನು ಇಲ್ಲಿ ಕಾಣಬಹುದು. ನಾಗಬನ 55 ದೈವದ ಮೂಲ ಮನೆಗಳು ಕಲ್ಮಾಡಿಯಲ್ಲೇ ಇರೋದು ಮತ್ತೊಂದು ಧಾರ್ಮಿಕ ವಿಶೇಷತೆಯಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, 3 ಅಂಗನವಾಡಿ ಕೇಂದ್ರ, ಪಡಿತರ ಕೇಂದ್ರ, ಸಮುದಾಯ ಭವನ, ಉದ್ಯಾನವನ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಖಾಸಗಿ ಶಾಲೆ ಇಲ್ಲಿ ಕಾರ್ಯಾಚರಿಸುತ್ತಿದೆ. ಕಲ್ಮಾಡಿ ವಾರ್ಡ್ ಸುತ್ತಲೂ ನೀರಿನಿಂದ ಆವರಿಸಿದ ದ್ವೀಪದಂತಿದೆ. ಇಲ್ಲಿನ ದೊಡ್ಡ ಸಮಸ್ಯೆ ನೀರಿನ ಸಮಸ್ಯೆ ಮತ್ತು ತ್ಯಾಜ್ಯ ನೀರಿನ ಸಮಸ್ಯೆ. ಸಮುದ್ರಕ್ಕೆ ನೀರು ಇಲ್ಲಿನ ಇಂದ್ರಾಣಿ ನದಿ ಮೂಲಕನೇ ಸಾಗುತ್ತದೆ. ಸರ್ಕಾರದ ನೀತಿಯ ಪ್ರಕಾರ ತೋಡಿನ ಹೂಳನ್ನು ತೆಗೆಯುವಂತಿಲ್ಲ. ಈ ಕಾರಣಕ್ಕೆ ನದಿಯಲ್ಲಿ ಹಲವು ವರ್ಷಗಳಿಂದ ಹೂಳು ತುಂಬಿಕೊಂಡಿದ್ದು ನೆರೆಯ ಭೀತಿ ಪ್ರತಿ ವರ್ಷ ಈ ಭಾಗದ ಜನರ ನಿದ್ದೆಗೆಡಿಸ್ತಾ ಇದೆ. ಮಾತ್ರವಲ್ಲದೆ ಇಂದ್ರಾಣಿ ನದಿ ಕಲುಷಿತಗೊಳ್ಳುತ್ತಿದ್ದು ಇಲ್ಲಿನ ನಾಗರಿಕರ ನೆಮ್ಮದಿ ಕೆಡಿಸ್ತಾ ಇದೆ. ಈ ಭಾಗದ ಪ್ರತಿ ಬಾವಿಯಲ್ಲೂ ಉಪ್ಪು ನೀರು ಬರುವುದರಿಂದ ನಗರಸಭೆಯ ನಲ್ಲಿ ನೀರಿನ ವ್ಯವಸ್ಥೆಯೇ ಈ ಭಾಗದ ಜನರ ಕುಡಿಯುವ ನೀರಿನ ಮೂಲವಾಗಿದೆ. ಬೇಸಿಗೆ ಸಮಯದಲ್ಲಿ ನೀರಿನ ಕೊರತೆಯನ್ನು ನೀಗಿಸಲು ಬೊಬ್ಬರಿಯ ಪಾದೆಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸಲಾಗಿದ್ದು ಇಲ್ಲಿಂದಲೇ ನೀರು ಪೂರೈಕೆಯಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡು ಬರುವ ವಾರ್ಡ್ ಇದಾಗಿದೆ. ಮಲ್ಪೆ ಆಗುಂಬೆ ರಸ್ತೆ ಚತುಷ್ಪಥದ ಕಾರಣ ಕಳೆದ ಹಲವು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಲೇ ಇದೆ. ಆದ್ದರಿಂದ ಈ ಭಾಗದ ಜನರು ಸಾಕಷ್ಟು ಸಮಸ್ಯೆ ಎದುರಿಸಿದ್ದಾರೆ. ಯಾವಾಗ ಈ ಸಮಸ್ಯೆಗೆ ಮುಕ್ತಿ ಸಿಗ್ತದೆ ಎಂದು ಜನರು ಕಾಯುತ್ತಿದ್ದಾರೆ. ಕಳೆದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಬಹುತೇಕವಾಗಿ ರಸ್ತೆಗಳು ಡಾಮರೀಕರಣಗೊಂಡು ಸುಸಜ್ಜಿತವಾಗಿದೆ. ಕಸದ ನಿರ್ವಹಣೆ, ದಾರಿದೀಪದ ವ್ಯವಸ್ಥೆ ಬಗ್ಗೆ ಗಮನ ಹರಿಸಲಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಒಟ್ಟು 7 ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ಬೊಬ್ಬರಿಯ ಪಾದೆಯಲ್ಲಿ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಿಸಲಾಗಿದ್ದು ವಿಪತ್ತಿನ ಸಂದರ್ಭದಲ್ಲಿ ಇದನ್ನು ಬಳಸಲು ಅನುಕೂಲವಾಗಿದೆ. ಕಳೆದ ಅವಧಿಯಲ್ಲಿ ಇಲ್ಲಿನ ನಿಕಟಪೂರ್ವ ಸದಸ್ಯರಾದ ಸುಂದರ್ಜೆ ಕಲ್ಮಾಡಿ ಅವರು ಜನಸಾಮಾನ್ಯರ ಅಗತ್ಯತೆಗಳನ್ನು ಮನಗೊಂಡು ಕಾರ್ಯಪ್ರವೃತ್ತರಾಗಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ವಿವಿಧ ಇಲಾಖೆಯ ಮುಖಾಂತರ 30 ಕೋಟಿಗೂ ಮಿಕ್ಕಿದ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ವಿನಿಯೋಗಿಸಲಾಗಿದೆ. ಈ ಬಗ್ಗೆ ಇಲ್ಲಿನ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಸರಿ ವೀಕ್ಷಕರಿಗೆ, ನಾವೀಗ ಬಂದಿರುವಂತದ್ದು ಕಲ್ಮಾಡಿ ವಾರ್ಡ್ಗೆ. ಬನ್ನಿ, ಕಲ್ಮಾಡಿ ವಾರ್ಡ್ನಲ್ಲಿ
ಯಾವುದೆಲ್ಲ ಸಮಸ್ಯೆ ಇದೆ, ಮಾತ್ರವಲ್ಲದೆ ಇಲ್ಲಿನ ಜನರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ, ಈ ವಾರ್ಡ್ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅಥವಾ ಏನೆಲ್ಲ ಅಭಿವೃದ್ಧಿ ಇನ್ನೂ ಆಗ್ಬೇಕಾಗಿದೆ, ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ವಾರ್ಡ್ನ ಏನು ನಿಕಟಪೂರ್ವ ಸದಸ್ಯರು ಯಾವ ರೀತಿಯಾಗಿ ಅವರ ಒಂದು ಬೇಡಿಕೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿನ ಜನರ ಹತ್ರ ಮಾತನಾಡುವ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತವನ್ನ ಕೊಡ್ತೇನೆ. ಈಗ ನೀವು ಯಾವ ರೀತಿಯಾಗಿ ಇಲ್ಲಿ ಸಮಸ್ಯೆ ಇತ್ತು, ಮತ್ತೆ ಇದಕ್ಕೆ ಇಲ್ಲಿನ ವಾರ್ಡ್ನ ಸದಸ್ಯರು ಯಾವ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ನಮ್ಗೆ ಇಲ್ಲಿ ರಸ್ತೆ ಇರ್ಲಿಲ್ಲ, ಹೊಳೆಯೇ ಇಲ್ಲಿ ಅಂಗಳ ತನಕ ಹೊಳೆಯೇ. ನಮ್ಮ ಹುಡುಗ ಸುಂದರ ಎಲ್ಲ ಮನಸ್ಸು ಮಾಡಿದ್ರಿಂದ ಅಲ್ಲಿ ದೇವಿ ಮಂದಿರ ಸಹ ಒಂದು ಕ್ರಿಶ್ಚಿಯನ್ ಅವರ ಜಾಗದಲ್ಲಿ ಇತ್ತು. ಒಂದು ತಟ್ಟಿ ಮಾಡ್ ಕಟ್ಟಿ ಅಲ್ಲಿ ವರ್ಷಕ್ಕೆ 2 ಸಲ ಮಾರಿ ಮಾಡ್ತಿದ್ರು. ಮತ್ತೆ ನಮ್ಮ ಹುಡುಗ ಕೌನ್ಸಿಲರ್ ಆದ್ರಿಂದ ಇಲ್ಲಿ ಮಾರಿಗುಡಿ ದೇವಿ ಮಂದಿರ ಮಾಡಿ ನಮ್ಗೆಲ್ಲ ಅನುಕೂಲ ಆಗುವ ಹಾಗೆ ಮಾಡಿದ್ದು ನಮ್ಮ ಹುಡುಗವೇ. ಇಲ್ಲಿ ರಸ್ತೆ ಇರ್ಲಿಲ್ಲ, ಹೊಳೆ. ಮಕ್ಕಳೆಲ್ಲ ನಮ್ಗೆ ಸಾಕ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ನನ್ನ ಮಗನ ಮಕ್ಕಳು ಮಗಳ ಮಕ್ಕಳು ಎಲ್ಲ ಹೊಳೆ ಬದಿಗೆ ಒಂದ್ಸಲ ನನ್ನ ಮಗಳ ಮಗ ಹೊಳೆಗೆ ಇಳ್ದಿದ್ದ. ನಾವು ಪಕ್ಕ ನೋಡಿದ್ರಿಂದ ಆಯ್ತು. ಸಣ್ಣ ಮಗ 1 ವರ್ಷ ಸಹ ಆಗ್ಲಿಲ್ಲ ಅವಾಗ. ಅದರಿಂದಾಗಿ ನಮ್ಗೆ ಒಂದು ರೋಡ್ ಇಲ್ಲಿಗೆ ಬೇಕಿತ್ತು. ನಮ್ಮ ಹುಡುಗ ಸುಂದರ ಮನಸ್ಸು ಮಾಡಿದ್ರಿಂದ ನಾವು ಲಾರಿ ಹೋಗ್ಲಿಕ್ಕೆಲ್ಲ ಜಾಗ ಎಲ್ಲ ಇಲ್ಲಿಂದಲೇ ಬಿಟ್ಟು ಕೊಟ್ಟದ್ದು. ನಾವು ಹೋಗ್ಬಹುದು ಲಾರಿ, ಮತ್ತೆ ಯಾರು ಇಲ್ಲಿ ಬಿಟ್ಟು ಕೊಡ್ಲಿಲ್ಲ. ಇಲ್ಲಿ ನೆರಮನೆಯವರೆಲ್ಲ ನಮ್ಗೆ ರಸ್ತೆ ಬೇಡ ಹೇಳ್ತಿದ್ರು. ನಮ್ಗೆ ರಸ್ತೆ ಬೇಕು ಅಂತ ಹೇಳಿ ಈಗ ಏನು ತೊಂದ್ರೆ, ಈಗ ಎಲ್ಲರೂ ಅಲ್ಲಿಂದಲೇ ಹೋಗ್ತಾರೆ ಈ ರೋಡಿನಿಂದಾಗಿ. ಹೌದು, ಏನು ತೊಂದ್ರೆ. ಈಗ ಇಲ್ಲಿನ ವಾರ್ಡ್ ಸದಸ್ಯರು ಸುಂದರ ಅಂತ ಹೇಳಿದ್ರಿ, ನೀವೀಗ ಕರೆ ಮಾಡಿದ್ರೆ, ಕಾಲ್ ಮಾಡಿದ್ರೆ ಅಥವಾ ಏನಾದ್ರು ಇಲ್ಲಿ ಸಮಸ್ಯೆ ಇದ್ರೆ ಎತ್ತುತ್ತಾರೆ. ನನ್ನ ಮಗ ಕಾಲ್ ಮಾಡ್ತಾನೆ, ನನ್ನ ಸೊಸೆ ಕಾಲ್ ಮಾಡಿದ್ರೆ ಪಕ್ಕ ಎತ್ತಿ ಎಂತ ನಿಮ್ಮ ಸಮಸ್ಯೆ, ಕರೆಂಟ್ ಇದು ಎಂತ ಮಿಸ್ಟೇಕ್ ಆದ್ರೆ ಕೂಡ್ಲೆ ನಮ್ಗೆ ಮಾಡಿ ಕೊಡ್ತಾರೆ. ಏನು ತೊಂದ್ರೆ ಇಲ್ಲ. ಸುಂದರ ಒಂದು ಕೌನ್ಸಿಲರ್ ಆದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಯ್ತು. ಹೌದು, ತುಂಬಾ ಒಳ್ಳೆ. ಇಲ್ಲಿ ನೀರ್ದು ಸಮಸ್ಯೆ ಅಥವಾ ಏನಾದ್ರು ನೀರ್ ಸಮಸ್ಯೆ ಏನಿಲ್ಲ. ಮುಂಚೆ ಇತ್ತು ನೀರ್ ಸಮಸ್ಯೆ, ಈಗ ಇವರು ಕೌನ್ಸಿಲರ್ ಆದ ಮೇಲೆ ನೀರ್ ಸಮಸ್ಯೆ ಇಲ್ಲ. 24 ಗಂಟೆ ಫಾಸ್ಟ್ ನೀರ್ ಬರ್ತದೆ. ಹೌದು, ಒಮ್ಮೊಮ್ಮೆ ಮಾತ್ರ ಎಂತ ಅಲ್ಲಿ ರಿಪೇರ್ ಇದ್ರೆ ನೀರ್ ಬರುದಿಲ್ಲ. ಬೆಳಿಗ್ಗೆ ಬರ ಇದ್ರೆ ಸಂಜೆಗೆ ಆದ್ರೂ ಬರ್ತದೆ. ಹೌದು, ಏನ್ ತೊಂದ್ರೆ ಇಲ್ಲ. ಆಯ್ತು. ಈ ಹಿಂದೆ ಯಾವ ರೀತಿಯಾಗಿ ಇತ್ತು, ಈಗ ಯಾವ ರೀತಿಯಾಗಿ ಡೆವಲಪ್ ಆಗಿದೆ ಅಂತ ನಿಮ್ಗೆ ಅನಿಸ್ತದೆ, ಮತ್ತೆ ಇನ್ನೂ ಯಾವ ರೀತಿಯಾಗಿ ಡೆವಲಪ್ ಆಗ್ಬೇಕು ಅಂತ? ನೋಡಿ, ಕಲ್ಮಡಿ ವಾರ್ಡ್ನಲ್ಲಿ ತುಂಬಾ ಹಳೆಯ ಕಾಲದಿಂದ ತುಂಬಾ ಸರಿ ಸಮಾಜ ಸೇವಕರಂದ್ರೆ ನಮ್ಮ ಸುಂದರಣ್ಣ, ಕಲ್ಮಡಿ ಸುಂದರಣ್ಣ, ಇಂದಿರಕ್ಕ, ಇವರೆಲ್ಲ ಒಂದು ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡು ಬಂದವರು. ಇದು ಇವತ್ತಿನವರೆಗೂ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗ್ತಾ ಉಂಟು. ಈಗ ಅವರ ಮತ್ತೊಂದು ಬೇಡಿಕೆ ಇದೆ. ಆ ಕಲ್ಮಾಡಿ ಧಕ್ಕೆಯಲ್ಲಿ ಬಂದರಿನಿಂದ ಧಕ್ಕೆ ಆಗಿದೆ. ಆ ಧಕ್ಕೆ ಒಂದು ವಿಸ್ತರಣೆ ಮಾಡ್ಬೇಕಂತ ಒಂದು ಅವರ ಕನಸಿದೆ. ಆ ಕನಸು ಈಡೇರಿಸಬೇಕು. ಎಲ್ಲರಿಗೂ ಉಪಕಾರ ಆಗ್ತದೆ. ಅಲ್ಲಿನ ಕೊರೆತ ಕಮ್ಮಿ ಆಗ್ತದೆ, ಮತ್ತೆ ಜನರಿಗೆ ಬೋಟ್ ಹಿಡಿಯುವಕ್ಕೆ ಸಹಕಾರ ಆಗ್ತದೆ. ಅದು ಎಲ್ಲವನ್ನು ಮಾಡ್ಬೇಕು. ಅವರು ಮುಂದಿನಿಂದಲೂ ಕನಸು ಮಾಡ್ತಿದ್ದಾರೆ. ಅದನ್ನು ಒಂದು ಅಭಿವೃದ್ಧಿಪಡಿಸಿದ್ರೆ ಎಲ್ಲ ಜನರಿಗೂ, ಮಲ್ಪೆಯಲ್ಲಿ ಬಂದರಿನವರ್ಗಾಗ್ಲಿ, ಬೋಟ್ನವರ್ಗಾಗ್ಲಿ, ದೋಣಿಯವರವರ್ಗಾಗ್ಲಿ, ಯಾವುದೇ ಒಂದು ಸಣ್ಣ ಮೀನುಗಾರಿಕೆ ಮಾಡುವವರ್ಗಾಗ್ಲಿ ಎಲ್ಲರಿಗೂ ಅನುಕೂಲವಾದ ಒಂದು ಪ್ಲೇಸ್ ಆಗಿರ್ತದೆ. ಆ ಬ್ರಿಡ್ಜ್ಗಿಂತ ಈ ಕಡೆ ಬಬ್ಬರ ಬಾದಿಗಿಂತ ಕೆಳಗೆ. ಹಾಗೆ ನಮ್ದು ಕಿದಿಯೂರಿನಲ್ಲಿ ಸಹ ಈ ಸಣ್ಣ ನೀರಿನ ಇಲಾಖೆಯಿಂದ ನೋಡಿ, ಪಡುಕರೆಯಲ್ಲಿ ಎಲ್ಲ ಒಂದು ವ್ಯವಸ್ಥೆ ಆಗಿದೆ. ಕೊರೆತ ಇಲ್ಲ, ಕಲ್ಲು ಕಟ್ಟಿ ಒಂದು ರಸ್ತೆ ವ್ಯವಸ್ಥೆ ಆಗಿದೆ. ಅದೇ ರೀತಿ ನಮ್ಮ ಕಿದಿಯೂರು ವಾರ್ಡ್ನಲ್ಲಿ ಸಹ ಈ ಪಾದೆಯಿಂದ ಸಾಧಾರಣ ಒಂದು ನಮ್ದು ಗರಡಿ ರೋಡ್ ತನಕ ಈ ಒಂದು ಸಣ್ಣ ನೀರಿನ ಕೆಲಸ ಆಗ್ಬೇಕು. ಇಲ್ಲಾಂದ್ರೆ ಅದು ಶುರುವಾಗಿ ಮಣ್ಣೆಲ್ಲ ನೀರಿಗೆ ಹೋಗಿ ಇಲ್ಲೆಲ್ಲ ದಂಡೆ ಬಿದ್ದಿದೆ. ಈ ದಂಡೆ ಬೀಳುವುದರಿಂದ ಬೋಟ್ನವರಿಗೆ ಆಚೆ ಈಚೆ ಹೋಗಲು ಯಾವುದೇ ಒಂದು ಆ ಪ್ರಾಬ್ಲಮ್ ನಿವಾರಣೆ ಮಾಡಬೇಕಾದ್ರೆ ಈ ಬದಿ ದಂಡೆಯನ್ನು ಕಟ್ಟಲೇಬೇಕು. ಅದು ಪಡುಕರೆಯಲ್ಲಿ ಆಗಿದೆ. ಅದೇ ಇದು ನಮ್ಮ ಕಿದಿಯೂರು ವಾರ್ಡಲ್ಲಿ ಸಹ ಆಗ್ಬೇಕು. ನಮ್ಮ ಕಿದಿಯೂರು ವಾರ್ಡಲ್ಲಿ ಸಹ ಅನೇಕ ಮೆಂಬರ್ನವರು ಇದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದಾರೆ. ಈಗ ಇದಕ್ಕೂ ಒಂದು ಪ್ರಪೋಸಲ್ ಕಳಿಸಿದ್ದಾರೆ. ಆ ಪ್ರಪೋಸಲ್ ಇನ್ನು ನಡೀಬೇಕು. ನಡೆದ್ರೆ ನಮಗೆ ಒಂದು ಕಿದಿಯೂರು ವಾರ್ಡಿಗೆ ಒಂದು ಆಧಾರ ಸ್ತಂಭವಾಗಿ ಈ ಹೊಳೆಯಲ್ಲಿ ಯಾವುದೇ ಬೋಟ್ ಸಂಚಾರ ಆಗಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಮತ್ತೆ ಈ ಹೊಳೆಯಿಂದಾಗಿ ಎಲ್ಲ ಹೂಳೆತ್ತುವ ಕ್ರಮ ಆಗಬೇಕು. ಎಲ್ಲಿ ತನಕ ಅಂದ್ರೆ ಈಗ ಮಳೆಗಾಲಕ್ಕೆ ಇನ್ನು ದೋಣಿ ಹೋಗುವ ಪರಿಸ್ಥಿತಿ ಕಷ್ಟ ಉಂಟು. ಈ ಹೂಳೆತ್ತುವ ಒಂದು ಕ್ರಮ ಆಗದಿದ್ರೆ ಮಳೆಗಾಲದಲ್ಲಿ ಯಾರಿಗೂ ದುಡಿಮೆ ಮಾಡ್ಲಿಕ್ಕೆ ಆಗಲ್ಲ. ದೋಣಿ ಸುಮಾರು 1,000 ದೋಣಿ ಮಳೆಗಾಲದಲ್ಲಿ ರನ್ ಆಗ್ತದೆ. ಆಮೇಲೆ ಹೋರಾಡ್ಕೊಂಡು ಹೋಗ್ಬೇಕು. ಈ ಹೂಳೆತ್ತುವ ಕ್ರಮ ಆಗದಿದ್ರೆ ಅದನ್ನು ಆದಷ್ಟು ಬೇಗ ನಮ್ಮ ಎಲ್ಲ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಿ ಆ ಹೂಳೆತ್ತುವ ಕ್ರಮ ಮಾಡ್ಲೇಬೇಕಂತ ಹೇಳ್ಕೊಂಡು ನಾನು ಕಿದಿಯೂರು ಜಗದೀಶ್ ಕೋಟೆ. ಬೇರೆ ಸುಂದರನ ಎಂಚಿತ್ತು ಬೇಲೆ ಮಲ್ಪೇರು ಎದ್ದು ಬೇಲೆ ಅದೊಂದು ಎಗ್ಗಿ ಎದ್ದು ಹೆಲ್ಪ್ ಆಗಿದೆ.
ಅಲ್ಲಿ ಕಲ್ಮಾಡಿ ವಾರ್ಡ್ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಅನ್ಸ್ತದೆ, ಮತ್ತೆ ಯಾವ ರೀತಿ ಇನ್ನೂ ಬದಲಾವಣೆ ಆಗ್ಬೇಕು ನಿಮ್ಗೆ? ಈಗ 10 ವರ್ಷಕ್ಕಿಂತ ಈಗ ತುಂಬಾ ಬದಲಾವಣೆ ಆಗಿದೆ. 10 ವರ್ಷಕ್ಕಿಂತ ನಮ್ಗೆ ಇರ್ಲಿಲ್ಲ ಬರ್ಲಿಕ್ಕೆ, ಮತ್ತು ಇಲ್ಲಿ ಕೆಸರಲ್ಲಿ ನೋಡ್ಕೊಂಡು ಬರ್ತಿದ್ದೇವೆ. ಈಗ ರೋಡ್ ಆಗಿ ಸ್ವಲ್ಪ ಒಳ್ಳೆದಾಗಿದೆ, ಎಲ್ಲ ಜನರಿಗೆ ಒಳ್ಳೆದಾಗಿದೆ. ನಮ್ಮ ಏರಿಯಾಕ್ಕೆ ಬಿಟ್ಟು ಸಂಖ್ಯೆ ಸಿಕ್ಕಿದ್ದೀರಿ ಆ ಕಡೆ ಜನರಿಗೆ ತುಂಬಾ ಯೂಸ್ ಮಾಡ್ತಾರೆ ನಮ್ಮ ರೋಡ್ ಅನ್ನು. ತುಂಬಾ ವೆಹಿಕಲ್ ಎಲ್ಲ ಬರ್ತದೆ, ಜನರೆಲ್ಲ ಬರ್ತಾರೆ. ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಒಳ್ಳೆದಾಗಿದೆ, ತುಂಬಾ ಒಳ್ಳೆದಾಗಿದೆ. ಮುಂಚೆ 10 ವರ್ಷದಲ್ಲಿ ನಮ್ಗೆ ಶಾಲೆ ಹೋಗ್ಲಿಕ್ಕೆ ಕಷ್ಟ ಇತ್ತು. ಈ ಕಡೆಯಿಂದ ಕೆಸರು ನೀರಲ್ಲಿ ಇಷ್ಟಿಷ್ಟು ನೀರು ಇರುತ್ತೆ, ಅಷ್ಟು ನಡ್ಕೊಂಡು ಹೋಗೋದು. ಯಾರು ಒಂದು ರೋಡ್ ಮಾಡ್ಲಿಕ್ಕೆ ದಾರಿ ಕೊಡುವುದಿಲ್ಲ, ಆ ರೀತಿ ಸಮಸ್ಯೆ ಎಲ್ಲ ಇತ್ತು. ಈಗ ಯಾರು ಮಾಡಿದ್ರು ರೋಡ್ ಮಾಡಿದ್ದಾರೆ? ಈಗ ನಾವು ತುಂಬಾ ಬಾರಿ ನಮ್ಮ ತಂದೆಯವರು ಇರುವಾಗ ತುಂಬಾ ಟ್ರೈ ಮಾಡಿದ್ರು ರೋಡ್ ಮಾಡ್ಲಿಕ್ಕೆ, ಅದೇ ಯಾರು ಜಾಗವನ್ನು ಬಿಟ್ಟುಕೊಡ್ಲಿಲ್ಲ. ಮತ್ತೆ ಸುಂದರ್ ಕಲ್ಮಡಿ ಅವರು ಇನ್ನಾದ್ಮೇಲೆ ಅವರು ಮಾತಾಡಿ ಇನ್ನು ರೋಡ್ ಅನ್ನು ಅವರಿದ್ದರಲ್ಲಿ ಮಾಡಿದ್ದಾರೆ. ಹಾಗೆ ಬೇರೆ ಏನ್ ಸಮಸ್ಯೆ ಇದೆ? ಕುಡಿಯುವ ನೀರಿನ ಸಮಸ್ಯೆ? ಕುಡಿಯುವ ನೀರು ಸಮಸ್ಯೆ ನಮ್ಗೆ ಮುಂಚಿನಿಂದಲೂ ಉಂಟು. ಅದು ಈಗಲ ನಾವು ನಗರಸಭೆ ನೀರನ್ನು ಯೂಸ್ ಮಾಡುದು. ವಾರ 5 ನೀರು ಬರ್ತದೆ. ವಾರ 5 ನೀರು ಬರ್ತದೆ. ಮತ್ತು ಬಾವಿ ನೀರೆಲ್ಲ ಒಳ್ಳೇದಿಲ್ಲ ಇಲ್ಲಿ. ಅಂದ್ರೆ ವಾರ 5 ನೀರೇ ಬರ್ಬೇಕು, ಅದೇ ನೀರನ್ನು ಕಾಯ್ಬೇಕು. ನೀರು ಬರದಿದ್ದು ತುಂಬಾ ಕಷ್ಟ ಉಂಟು, ಹೊರಗಡೆಯಿಂದ ತರಿಸುದು ಹಾಗೆ. ಈಗ ಇಲ್ಲಿ ಬೇರೆ ಏನು ಡೆವಲಪ್ ಆಗ್ಬೇಕು ಇನ್ನು ಅಂತ ಅನ್ಸ್ತದೆ ನಿಮ್ಗೆ? ಡೆವಲಪ್ ಉಂಟು, ತುಂಬಾ ಡೆವಲಪ್ ಉಂಟು. ಆದ್ರೆ ಜನ ಎಲ್ಲ ಕರೆಕ್ಟ್ ಇಲ್ಲ ಇಲ್ಲಿ. ಈ ಕಡೆ ಎಲ್ಲ ಜನ ಎಲ್ಲ ಯಾವ್ದಕ್ಕೂ ಸಪೋರ್ಟ್ ಮಾಡುದಿಲ್ಲ. ಯಾರಿಗೆ ಎಂತ ಮಾಡುದಾದ್ರೆ ಅದಕ್ಕೆ ಸಪೋರ್ಟ್ ಕೊಡುದಿಲ್ಲ, ಆತರ. ಬೇರೆ ಡ್ರೈನೇಜ್ ಅದ್ರದ್ದು ಏನಾದ್ರು ಸಮಸ್ಯೆ ಉಂಟಾ? ಡ್ರೈನೇಜ್ ನೀರು ಸಮಸ್ಯೆ ಉಂಟು, ಅದಕ್ಕೆ ಸೂಕ್ತವಾದ ಸ್ಥಳ ಇಲ್ಲ ಅದನ್ನು ಇದು ಮಾಡ್ಲಿಕ್ಕೆ, ಡ್ರೈನೇಜ್ ಅನ್ನು. ಅದೀಗ ಸುಂದರ್ ಕಲ್ಮಾಡಿ ಅವರು ಈಗ ನಿಮ್ಗೆ ಕಾಲ್ ಮಾಡಿದ್ರೆ ಎಷ್ಟು ರಾತ್ರಿ ಕಾಲ್ ಮಾಡಿದ್ದು ರೆಸ್ಪಾನ್ಸ್ ಮಾಡ್ತಾರೆ. ಅವರೊಂದು ನಮ್ಗೆ ಒಂದು ಬೇಕಾದ ಜನ, ತುಂಬಾ ಒಳ್ಳೆ ಜನ. ಎನಿ ಟೈಮ್ ಕಾಲ್ ಮಾಡಿದ್ದು ಬರ್ತಾರೆ, ಯಾವ್ದು ಸಮಸ್ಯೆಗೆ ಸ್ಪಂದಿಸ್ತಾರೆ ನಮಗೆ ಒಳ್ಳೆ ರೀತಿಯಲ್ಲಿ. ಇಂಚೆ ಡೆವಲಪ್ಮೆಂಟ್, ರಸ್ತೆ ಇಪ್ಪಡುದು, ಚರಂಡಿ ನೀರ್ದ ವ್ಯವಸ್ಥೆ ಇಪ್ಪಡುದು, ಮತ್ತೆ ಬ್ಯಾತಿಗೆ ಏನಾದ್ರು ಪೂರ ಡೆವಲಪ್ಮೆಂಟ್ ಆತ ಮುಲ್ಪ ದುಂಬು ದಾಲ ಬರೀ ರೋಡೇ ಇತ್ತೀಜಿ ಮುಲ್ಪ ಮೊಗಲ್ ಒಂದು ಪರಿಶ್ರಮ ಮಾಡು ಮಸ್ತ್ ಕಷ್ಟ ಬರ್ತೀರ ಅಂಡ್ಲ ಅಂಚಿನ ರೋಡ್ ಬತ್ತಾನ ಜನಕಲೆ ಮಸ್ತ್ ಇದ್ದೆ ಅಂಡ್ಲ ಎಂಕಲ ಇಲ್ಲ ಅಲ್ಪ ಅಡೆ ಇಲ್ಲ ಹೋಗ್ಲಕ್ಕ ತೋಟದಾಗ ಸಾದಿ ಉಡುಪಿಜರ್ ಇತ್ತ ಒಂಚೂರು ನಿಗಲ್ ಪೋಯಿನ ಅಲ್ಪನೆ ಅಲ್ಪ ಉಡುಪಿಜರ್ ಆಡ್ಲ ಎಂಕಲಿ ತೋ ಸಮಾಡಿಂಚ ಬೇಡ ರಿಕ್ವೆಸ್ಟ್ ಮಾಡ್ತಾನಲ್ಲ ಒಂಜಿ ರೋಡ್ ತುದಾರಡ್ ಬಾರಡನ್ನು ಆಡ್ಲ ಮೇರ್ ಮಸ್ತ್ ಒಂದು ಬರ್ತದೆ. ಚಂದ್ರಶೇಖರ್ ಬಗ್ಗುಲದ ಅಗಲ್ ಮತ್ತೊಂದು ಬರ್ತದ ಪ್ರಯತ್ನ ಮತ್ತು ರೋಡ್ ಬರಲ್ಲ ಐಟ್ ಅದ ಎಂಕಲಿ ಬಾರಿ ಮಲ್ಲ ಇದ್ದೆ. ರೋಡ್ ಮಸ್ತ್ ಮಾಡಿದ್ರು ಅನ್ನ ಜಾಗ ಕುರ್ಪಿಜಿರುತ್ತೆ ಪೂರ ಅಣ್ಣ ಮಗಳು ದಮಾದೆ ಕಾಪಾಡ್ದ ಕೊರಿಯರ್ ಆಯ್ತದ ಲಾಯ್ಕ ಬ್ಯಾತಿ ಏನ ಪೂರ ಡೆವಲಪ್ಮೆಂಟ್ ಸಮಸ್ಯೆ ಸಮಸ್ಯೆ ಅಂಕಲೆ ಒಂಜಿ ನೀರ್ದು ಒಂಜಿ ಬಗ್ಗೆ ಏನ್ ಇರ್ತಂಡು ಯಾಪನೆ ಪನ್ನೋಡ್ ನೆತ್ತೆ ಪನ್ನಗ ಅಲ್ಪ ಒಂಜಿ ಇಲ್ಲದ ನೆತ್ತ ತಂಡಸ ಕಿಟ್ ಮಲ್ದಿರ ಆಯ್ತು ಅಡಿಟ್ಟು ಎಂಕಲ್ ಪೈಪು ಅವು ಎಂಕಲೆ ಒಂಜಿ ಈತಿ ಇಲ್ಲದಾಗಲಿ ನೆಟ್ಟು ಬೈದಂಡ ಬಾರಿ ಅಡ್ಡೆತ್ತನು ನಮ್ಮ ವಾರ ನೀರ್ದೊಂದು ಈ ನೆಟ್ಟೆ ರೋಡ್ ಸೈಡ್ ನೆಟ್ಟಿ ಗೋರಿ ರೋಡ್ ಆಡದೆ ನೆಟ್ಟು ಬತ್ತಂಕಲೆ ಎಡ್ಡೆತ್ತನು ಒಲ್ಲಬಿನ ಅಡಿಟ್ ಮಾಡಿ ಪೈಪ್ ಒಟ್ಟೆ ಅಂಡ ಆ ತಂಡಸ ಕಿಟ್ ಆಗಲ್ಲ ನೀರು ಜತ್ತೊಂದುಂಡು ಅವಲ್ಲಬಿನ ಐತೊಲೆ ಮಾಡಿ ಅವೇನ ಎಂಕಲೆ ಗೊತ್ತಾಗ್ತದೆ ಅಡಿಟ್ ಎಂಕಲ್ ಸೇವನೆ ಮಲ್ಪಡ ಆಯ್ತು ಅದು ಅವೊಂದು ವೇಳೆ ಆತಂಡ ಬಾರಿ ಎಡ್ಡೆತ್ತನು. ಸುಂದರ ನೆಂಚ ವರ್ಕ್ ಬಂದ ಇದಕ್ಕೆ ಫೋನ್ ಮಾಡ್ಕೊಂಡ ಅಥವಾ ಏನನ್ನ ರೆಸ್ಪಾನ್ಸ್ ಮಾಡ್ತೀರಾ? ವಾ ಪುರ್ತಲ ಏನೇ ಪಂಡ ಪೂರ ಬರ್ತಾರೆ ಅವರದು ಮೊತ್ತ ಮೇರ್ತಾರೆ ಇಂದಿರಕ್ಕ ಆರ್ಲಂಚ ವಾ ಪುರ್ತಲ ಆತೆ ಪುರ್ತಲ ಇತ್ತಲ್ಲ ಪೂರ ಮಾಡ್ತಾರೆ. ಮತ್ತೆ ಸುಂದರನೆಲ್ಲ ಪೂರಾ ಗೋಡಿಲ ಹೋಗುದು ಪೂರಾ ಒಂದು ಪೂರ ಕೊಂಚ ಲೈಟ್ ಹೊಂಡಲ್ಲ ಬತ್ತು ಪುಲ್ಲೆಕ್ಕಲು ಬತ್ತು ಪೇರು ಆರು ಪುಲ್ಲೆಕ್ಕಲು ಬೇಗ ಲಕ್ಕೊನೆ ಅದು. ಓಕೆ ವೀಕ್ಷಕರೇ, ನಾವು ಕಲ್ಮಾಡಿ ವಾರ್ಡ್ನ ಇಡೀ ಸುತ್ತ ಹಾಕೊಂಡು ಬಂದ್ವಿ. ಮಾತ್ರವಲ್ಲದೆ ಇಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಪಟ್ಟಿಯನ್ನ ಮಾಡಿದ್ವಿ. ಇದೀಗ ನಮ್ ಜೊತೆ ಈ ವಾರ್ಡ್ನ ನಿಕಟಪೂರ್ವ ಸುಂದರ್ ಕಲ್ಮಾಡಿ ಅವರು ಇದ್ದಾರೆ. ಈ ವಾರ್ಡ್ನಲ್ಲಿ ಯಾವ ರೀತಿಯಾದಂತಹ ಅವರಿಗೆ ಒಂದು ಈ ಒಂದು ವಾರ್ಡ್ ಅನ್ನ ಅಭಿವೃದ್ಧಿ ಮಾಡ್ಬೇಕೆನ್ನುವಂತಹ ಒಂದು ಕನಸಿತ್ತು. ಅದು ಎಷ್ಟರ ಮಟ್ಟಿಗೆ ಕನಸು ನನಸಾಗಿದೆ, ಮಾತ್ರವಲ್ಲದೆ ಇನ್ನಷ್ಟು ಏನೆಲ್ಲ ಸಮಸ್ಯೆಗಳು ಉಳಿದುಕೊಂಡಿದೆ ಎನ್ನುವಂತಹ ವಿಚಾರದ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನ ಅವ್ರ ಹತ್ರ ಪಡೆದುಕೊಳ್ಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ನೀವು ಒಂದು ನಗರಸಭಾ ಸದಸ್ಯರಾಗುವ ಸಂದರ್ಭದಲ್ಲಿ ನಿಮ್ಗೆ ಯಾವ ಒಂದು ಕನಸಿತ್ತು, ಈ ಒಂದು ವಾರ್ಡನ್ನ ಈ ರೀತಿ ಮಾಡಬೇಕು, ಇಂತಹ ಕೆಲಸವನ್ನ ನಾನು ನನ್ನ ಈ ಒಂದು ಅವಧಿಯಲ್ಲಿ ಮಾಡಬೇಕೆನ್ನುವಂತಹ ಕನಸಿತ್ತು. ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಸಕ್ಸಸ್ ಆಗಿದ್ದೀರಿ? ಸುಮಾರು ಒಂದು 50% ಕೆಲಸವನ್ನು ಪ್ರಾರಂಭಿಕ ಹಂತದಲ್ಲಿ ಉಂಟು. ಇನ್ನೂ ಒಂದು 50
60% ಕೆಲಸ ಇನ್ನೂ ಬಾಕಿ ಉಂಟು. ಬಾಕಿ ಅಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ನಮ್ದು ಇಂದ್ರಾಣಿ ನದಿಗೆ ಅದನ್ನು ಕರೆಕ್ಟಾಗಿ ಅದನ್ನು ನಿಭಾಯಿಸದೆ ತುಂಬಾ ಹಾಳಾಗಿ ಈ ನಮ್ಮ ಊರೇ ಹಾಳಾಗಿದೆ. ನಮ್ಮ ನದಿ ನಮ್ಮಲ್ಲಿ ಕಲ್ಮಾಡಿ ವಾರ್ಡಲ್ಲಿ ಅಂದ್ರೆ ಇದು ಪರ್ಯಾಯ ದ್ವೀಪ. ಯಾಕಂದ್ರೆ ಇಲ್ಲಿ ಸುತ್ತಲೂ ಉಪ್ಪು ನೀರು ಆವರಿಸಿಕೊಂಡಂತ ಒಂದು ವಾರ್ಡ್. ಇಲ್ಲಿ ಯಾಕಂದ್ರೆ ಯಾವ ಬಾವಿ ನೀರು ಸಹ ಯಾವುದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಅಂತ ಒಂದು ತುಂಬಾ. ಯಾಕಂದ್ರೆ ಈ ವಾರ್ಡನ್ನೇ ಈ 35 ವಾರ್ಡಲ್ಲಿ ತುಂಬಾ ಕಷ್ಟದ ವಾರ್ಡ್. ಯಾಕಂದ್ರೆ ಒಂದು ದಿನ ನಲ್ಲಿ ನೀರು ಬರದಿದ್ರೆ ಕುಡಿಯುವಿಕೆ ನೀರು ಇರೋದಿಲ್ಲ ಅಂತ ಪರಿಸ್ಥಿತಿ ಅಂತ ವಾರ್ಡ್ ಇದು. ಯಾಕಂದ್ರೆ ತುಂಬಾ ಜನ ಸುಮಾರು ಬಡವರು, ತುಂಬಾ ಮೀನುಗಾರಿಕೆ ಮಾಡಿ ಸಣ್ಣ ಸಣ್ಣ ದೋಣಿ ಎಲ್ಲ ಇದರಲ್ಲಿ ತುಂಬಾ ಕಷ್ಟ ಜೀವಿ ಎಲ್ಲ. ಹಾಗಾಗಿ ಈಗ ಅಂದ್ರೆ ಇದರಲ್ಲಿ ಸುಮಾರಾಗಿ ನಮ್ಗೆ ತೊಂದರೆ ಆಗಿದೆ. ಸಣ್ಣ ಸಣ್ಣ ದೋಣಿಯಲ್ಲಿ ಮರಳು ಮಾಡ್ತಿದ್ರು. ಆ ಸರ್ಕಾರದ ನೀತಿಯಲ್ಲಿ ಅದನ್ನೆಲ್ಲ ನಿಲ್ಲಿಸಿದ್ರು. ಸಣ್ಣ ಕೆಸರೆಲ್ಲ ತೆಗೆದು ತೆಂಗಿನ ಮರಕ್ಕೆ ಹಾಕುವಂತ ಕಸು ಮಾಡಿ ಅದು ಬಂದಾಯ್ತು. ಸಣ್ಣ ಸಣ್ಣ ಮೀನುಗಾರಿಕೆ ಅಂದ್ರೆ ದೊಡ್ಡ ಬೋಟಲ್ಲಿ ಮೀನುಗಾರಿಕೆ ಮಾಡದವರಿಗೆ ಸಣ್ಣ ಪಾತಿ ಅಂತ ರೂಪದಲ್ಲಿ ಮೀನುಗಾರಿಕೆ ಮಾಡ್ಲಿ ಅವರು ಜೀವನ ಸಾಗಿಸಿದ್ರು. ಅದು ಸಹ ಇದು ಕಶ್ಮಲದ ನೀರು ನಮ್ಮ ನದಿಗೆ ಬಿಟ್ಟು ಮೀನು ಸಹ ಬದುಕದೆ ಮೀನುಗಾರಿಕೆಗೆ ತೊಂದರೆ ಆಗಿದೆ. ಹಾಗಾಗಿ ತುಂಬಾ ಕಷ್ಟದ ವಾರ್ಡ್ ಇದು. ಅದು ನಮ್ಮ ಸುಮಾರು ಈ ಸರ್ಕಾರದ ಯೋಜನೆಯಲ್ಲಿ ನಮ್ಮ ಮೈನರ್ ಇರಿಗೇಷನ್ ಅಲ್ಲಿ ನಾವು ಸುಮಾರಾಗಿ ಹೊಳೆ ಬದಿ ಎಲ್ಲಿ ರಸ್ತೆ ಇಲ್ಲದಲ್ಲ ರಸ್ತೆಗೆ ನಾವು ರಕ್ಷಿತ ನದಿ ದಡೆ ಸಂರಕ್ಷಣಾ ಕಾಮಗಾರಿಯನ್ನು ಮಾಡಿ ಅದರಲ್ಲೇ ರಸ್ತೆ ನಿರ್ಮಿಸಿ ಅದರಲ್ಲಿ ನೀರಿನ ಪೈಪು ರಸ್ತೆ ದಾರಿ ದೀಪವನ್ನು ಮಾಡಿ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ದು ತುಂಬಾ ಕನಸು ಬಾಕಿ ಉಂಟು. ಯಾಕಂದ್ರೆ ಧಕ್ಕೆ ಎಲ್ಲ ಅರ್ಧ ಬಾಕಿ ಉಂಟು. ಅದರಲ್ಲಿ ಆ ಭಾಗದಲ್ಲಿ ಧಕ್ಕೆ ಆಗಿ ಮೀನುಗಾರಿಕೆಗೆ ಅನುಕೂಲವಾಗುವಂತ ವ್ಯವಸ್ಥೆ ಆಗಬೇಕು. ಅದೇ ರೀತಿ ನಮ್ದು ಈ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾವು ಈಗ ಬಾಡಿಗೆ ಕಟ್ಟಡದಲ್ಲಿ ಮಾಡಿದ್ದೇವೆ. ಅದಕ್ಕೆ ಸ್ವಂತ ಜಾಗವನ್ನು ನಾವು ಹುಡುಕ್ತಾ ಇದ್ದೇವೆ. ಕೆಲವರು ದಾನಿಗಳು ಮುಂದೆ ಬಂದಿದ್ದಾರೆ. ಅದರ ಡಾಕ್ಯುಮೆಂಟ್ ಸಮಸ್ಯೆಯಿಂದಾಗಿ ಅದು ಸರ್ಕಾರಕ್ಕೆ ಅದು ಕ್ಲಿಯರ್ ಆಗಿ ಅದು ಆ ಇಲಾಖೆಗೆ ಅದನ್ನು ಕೊಡಬೇಕಾಗಿದೆ ಅಂದ್ರೆ ಅದು ಕೆಲವು ಕಡೆ ಸಮಸ್ಯೆ ಆಗಿದೆ. ಅದನ್ನು ಸಹ ಪ್ರಯತ್ನ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಒಂದು ಕನ್ನಡ ಮೀಡಿಯಂ ಶಾಲೆ ಇತ್ತು. ಶಾಲೆ ಬಂದಾಗಿ ನಮ್ಮ ಮುಖ್ಯೋಪಾಧ್ಯಾಯರಿಂದ ತುಂಬಾ ಊರಿನೆಲ್ಲ ಬೇಡಿಕೆ ಇತ್ತು ನಮ್ಮ ಶಾಲೆ ಮಾಡ್ಬೇಕಂತ. ಅದಕ್ಕೆ ನಮ್ಮ ಯೋಗೀಶ್ ಸಾಲಿಯನ್ ಅಂತ ಅವರ ನೇತೃತ್ವವನ್ನು ವಹಿಸಿಕೊಂಡು ಈ ಭಾಗದಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ತೆರೆದಿದೆ. ಒಳ್ಳೆಯ ಶಿಕ್ಷಣ ಕೊಡುವಂತದಲ್ಲಿ ನಾವು ಯಶಸ್ವಿ ಆಗಿದೆ ಅಂತ ನಾವು ಎಲ್ಲರಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೊಡುತ್ತಾ ಇನ್ನು ಯಾಕಂದ್ರೆ ಕಲ್ಮಾಡಿಯಲ್ಲಿ ಮುಖ್ಯವಾಗಿ ನಮ್ದು 169A ರಸ್ತೆ ನ್ಯಾಷನಲ್ ಹೈವೇ ಹಾದು ಹೋಗ್ತದೆ. ಇದು ಕರಾವಳಿ ಬೈಪಾಸ್ ಇಂದ ಮಲ್ಪೆ ಹೋಗುವಾಗ ನಮ್ಮ ಇಡೀ ಕಲ್ಮಾಡಿ ಭಾಗದ ಮಧ್ಯ ಭಾಗದಲ್ಲಿ ಅದು ಹಾದು ಹೋಗ್ತಾ ಉಂಟು. ಅದನ್ನು ತುಂಬಾ ಪ್ರಯತ್ನದಿಂದ, ಯಾಕೆಂದ್ರೆ ಈಗಲೇ ಅದೆಲ್ಲ ಡಿಪೇರ್ ಆಗಿ ಟೆಂಡರ್ ಆಗಿ ಹಣವನ್ನೆಲ್ಲ ಕೊಟ್ಟು ಈಗ ಕೆಲಸ ಫೈನಲ್ ಹಂತಕ್ಕೆ ಬಂದಿದೆ. ಅದು ತುಂಬಾ ವಿಷಯ. ಅದಕ್ಕಾಗಿ ಆ ಕೋಟಾ ಶ್ರೀನಿವಾಸ ಪೂಜಾರಿ, ಆ ಯಶ್ಪಾತ್ ಸುವರ್ಣ ಅವರನ್ನು ನಾನು ತುಂಬಾ ಅಭಿನಂದಿಸ್ತೇನೆ. ಯಾಕಂದ್ರೆ ಅದರಲ್ಲಿ ತುಂಬಾ ಬೆನ್ನು ಹಿಡಿದು ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾಗದಲ್ಲಿ ಇನ್ನು 6 ತಿಂಗಳಲ್ಲಿ ನಮ್ಮ ಮಲ್ಪೆ ರಸ್ತೆ ಕಾಮಗಾರಿ ಆಗುವ ಒಂದು ನಿರೀಕ್ಷೆ ನನ್ನ ಉಂಟು. ಅದು ನನ್ನ ಕನಸು. ಅದು ಕನಸು ನಾನು ಡಾಕ್ಟರ್ ಆಚಾರ್ಯ ಅವರು ಕನಸನ್ನು ಅವರ ಕನಸು ಅದು. ಯಾಕಂದ್ರೆ ಅವರು ತುಂಬಾ ಯಾವಾಗ್ಲೂ ಹೇಳ್ತಿದ್ರು. ಅದನ್ನು ಈಗ ಈ ಸಂದರ್ಭದಲ್ಲಿ ಆಗ್ತಾ ಉಂಟಂತ ಖುಷಿ ಪಡುತ್ತಾ ಇನ್ನು ಹಲವಾರು, ಯಾಕಂದ್ರೆ ಈ ಡ್ರೈನೇಜಿನ ಸಮಸ್ಯೆ ಆಗೋದು, ಮೂಲಭೂತ ಸೌಕರ್ಯ ತುಂಬಾ ಕೊರತೆ ಆಗಿದೆ. ಒಂದು ಒಳ್ಳೆಯ ಆಟದ ಮೈದಾನ ಇಲ್ಲ ಒಳ್ಳೆದು. ಅದಕ್ಕೆ ಈ ಸೀನಿಯರ್ ಸಿಟಿಜನ್ ಅವರಿಗೆ ಒಳ್ಳೆಯ ಒಂದು ಗಾರ್ಡನ್ ಅಂದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಸಂಜೆ ಹೊತ್ತಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಎಲ್ಲ ಜಾಗದ ಸಮಸ್ಯೆ. ಜಾಗ ಉಂಟು, ಅದನ್ನು ಡೆವಲಪ್ಮೆಂಟ್ ಹಣದ ಕೊರತೆ ಉಂಟು ಅಂತ ಇಲ್ಲಿ ಸುಮಾರಾಗಿ ಮೂಲಭೂತವಾಗಿ ಡೆವಲಪ್ಮೆಂಟ್ ಮಾಡೋದು ಅವಕಾಶ ಈ ಭಾಗದಲ್ಲಿ ಉಂಟು. ಅದೇ ಹಣದ ಕೊರತೆ ಉಂಟು. ಅದನ್ನು ಮುಂದಿನ ದಿನದಲ್ಲಿ ಮಾಡಬೇಕು ಸರ್ಕಾರ. ಅದಕ್ಕೆಲ್ಲ ಸ್ಪಂದಿಸಬೇಕು. ನಮ್ಗೆ ನಮ್ಮ ಆಸೆ ಇಟ್ಟಿದೆ. ಆ ದೇವರು ನಮ್ಗೆ ಅವಕಾಶ ಕೊಟ್ರೆ ಮುಂದಿನ ದಿನದಲ್ಲಿ ಆ ಕೆಲಸವನ್ನು ನಿಭಾಯಿಸುವ ಶಕ್ತಿಯನ್ನು ದೇವರು ಕೊಟ್ರೆ ನಾವು ಆ ಜನರು ಎಷ್ಟು ಆಸೆ ಇಟ್ಟಿದ್ದಾರೆ ಅದನ್ನು ಈಡೇರಿಸುವ ಕೆಲಸ ಮಾಡ್ತೇವೆ ಅಂತ ಅವಕಾಶವನ್ನು ಹೊಂದಿಸ್ತೇವೆ. ಈಗ ಇದು ರಸ್ತೆದ್ದು ಎಷ್ಟು ಬೇಡಿಕೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ನೀವು ಎಷ್ಟು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಯ್ತು? ರಸ್ತೆ ಅದರಲ್ಲಿ ನಾನು ತುಂಬಾ ಯಶಸ್ವಿ ಆಗಿದ್ದೇನೆ. ಯಾಕಂದ್ರೆ ಎಲ್ಲಿ ಜನರು ಬೇಡಿಕೆ ಕೊಟ್ಟಿದ್ದಾರೆ ಅದು 100ಕ್ಕೆ 100 ರಸ್ತೆಯನ್ನು ಮಾಡಿದ್ದೇನೆ. 100ಕ್ಕೆ 100. ಎಲ್ಲಿ ಅಂದ್ರೆ ಸಣ್ಣ ಪುಟ್ಟ ಜಾಗದ ಸಮಸ್ಯೆ ಇದ್ದು ತಡೆ ಬಂದಾಗ ಅದಕ್ಕೆ ಏನೋ ತಡೆ ತಂದಾಗ ಮಾತ್ರ ಅದನ್ನು ರಸ್ತೆ ನಿಲ್ಲಿಸಿದರೆ ಬಿಟ್ರೆ ಎಲ್ಲಿ ಕೇಳಿದ್ರೆ ಅಲ್ಲಿ ರಸ್ತೆ ಮಾಡುವಂತ, ಎಲ್ಲಿ ಸರ್ಕಾರಕ್ಕೆ ರಸ್ತೆಯನ್ನು ಬಿಟ್ಟು ಕೊಟ್ಟಿದಾರೋ ಆ ರಸ್ತೆಯನ್ನು ಯಾವುದೇ ರಸ್ತೆಯನ್ನು ಬಾಕಿ ಇಡದ ಕೆಲಸವನ್ನು ನಮ್ಮ ನಗರಸಭಾ ಅಧ್ಯಕ್ಷರು ಅದಕ್ಕೆಲ್ಲರೂ ಸ್ಪಂದಿಸ್ತಾರೆ. ಯಾಕಂದ್ರೆ ಶಾಸಕರು ಅವರೆಲ್ಲ ಎಲ್ಲ ರಸ್ತೆಯನ್ನು ಎಲ್ಲ ಇಲಾಖೆಯಿಂದ ನಾನು ಎಲ್ಲ ಇಲಾಖೆಯಿಂದ ಹಣವನ್ನು ತಂದಿದ್ದೇನೆ. ಅಲ್ಲಿ ನಗರಸಭೆಯಿಂದ ಅಲ್ಲ, ಬೇರೆ ಬೇರೆ ಇಲಾಖೆಯಿಂದ ನಮ್ಮ ವಾರ್ಡಿಗೆ ಹಣ ತಂದಿದ್ದೇನೆ.
ಯಾಕಂದ್ರೆ ಮೈನರ್ ಇರಿಗೇಷನ್ ಇಂದ ಇಲಾಖೆಯಿಂದ ಹಿಡಿದು ಈ ಅಲ್ಪಸಂಖ್ಯಾತ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆಯಿಂದ ಹಣ ಎಲ್ಲ ತಂದು ಎಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಅದು ಚಾಚು ಚುಪ್ಪದೆ. ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನು ನಿಯೋಗ ಕೆಲಸದಲ್ಲಿ ನಮ್ಗೆ ತುಂಬಾ ಅಂದ್ರೆ ನಾನು ಮಾಡಿದ ಕೆಲಸದಲ್ಲಿ ನಮ್ಗೆ ತೃಪ್ತಿ, ಯಾಕಂದ್ರೆ ತೃಪ್ತಿಯನ್ನು ನಾನು ಪಡೆದಿದ್ದೇನೆ. ನಾನು ಈಗ ನೀರಿನ ಸಮಸ್ಯೆ ಈ ವಾರ್ಡ್ ನಲ್ಲಿ ಉಂಟಾ, ಅಥವಾ ಒಂದು ವೇಳೆ ನೀರು ಇಲ್ಲಿ ಇದು ಪೂರೈಕೆ ಸರಿಯಾಗಿ ಆಗುತ್ತಿಲ್ಲ ಅಂತ ಹೇಳಿದ್ರೆ ಟ್ಯಾಂಕರ್ದು ನೀರಿನ ವ್ಯವಸ್ಥೆ ಅಂತದ್ದು ಏನಾದ್ರು ಮಾಡಿದ್ದು ಉಂಟಾ ಅಂತ? ಇದು ನಮ್ಮ ವಾರ್ಡ್ ನಲ್ಲಿ ದೊಡ್ಡ ಸಮಸ್ಯೆ ನೀರಿದ್ದು. ಯಾಕಂದ್ರೆ ನೀರು ಅಂದ್ರೆ ನಮ್ಮಲ್ಲಿ ಯಾವ್ದು ಬಾವಿ ನೀರು ಕುಡಿಯೋದಾಗೋದ್ರಿಂದ ನಾವು ಪೈಪ್ ಲೈನ್ ನೀರನ್ನೇ ಅಗತ್ಯವಾಗಿ ನಾವು ವಹಿಸ್ಕೊಂಡವರು. ಅದನ್ನು ಇಲ್ಲದಿದ್ರೆ ನಾವು ಏನೂ ಬದುಕುವ ಆಗಿಲ್ಲ. ಈಗ ತುರ್ತಾಗಿ ನಾನಂದ್ರೆ ನನ್ನದ ಪ್ರಥಮವಾಗಿ ಯಾರಿಗೆ ನೀವು ಇವತ್ತಿನ ದಿನ ಕುಡಿಲಿಕ್ಕಾದ್ರೆ ನನ್ನಲ್ಲಿ 35 ಲೀಟರ್ 2 ಕ್ಯಾನು ನಮ್ಮ ರೆಡಿ ಉಂಟು. ನಾನು ಆಕ್ಟಿವ್ ಹಣದಲ್ಲಿ ಯಾವಾಗಲೇ ಫೋನ್ ಮಾಡಿದ ಕೂಡಲೇ 5 ನಿಮಿಷದಲ್ಲಿ ಅವರ ಮನೆ ಮುಟ್ಟಿಸುವ ಕೆಲಸವನ್ನು ಮಾಡ್ತೇನೆ. ಯಾಕಂದ್ರೆ ಅವರಿಗೆ ತುರ್ತಾಗಿ ಕುಡಿಯುವ ನೀರಿನ ಸಮಸ್ಯೆ ಬರದಾಗಿ. ಇನ್ನು ಅವರಿಗೆ ಪಾತ್ರತೆ, ಯಾಕಂದ್ರೆ ಇನ್ನೊಬ್ಬರು ಫೋನ್ ಮಾಡಿದ್ರೆ ಇನ್ನೊಬ್ಬ, ಯಾಕಂದ್ರೆ ಎಲ್ಲಿಯೋ 1-2 ದಿನದ ಮಟ್ಟಿಗೆ ಏನೋ ಅರ್ಜೆಂಟಿಗೆ ನಮ್ಮ ಕೆಲಸ ನನ್ನ 2 ವೀಲರ್ ಅಲ್ಲಿ ನೀರು, ಮತ್ತೆ ನಮ್ಮ ಟ್ಯಾಂಕರ್, ನಮ್ಮ ಎಲ್ಲ ಮಿತ್ರರು ಸಹ ತುಂಬಾ ನಮಗೆ ಸಹಕಾರ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಿ ಸಮಸ್ಯೆ ಬಂದ್ರೆ ನೀರಿನ ಟ್ಯಾಂಕರ್ ನಮಗೆ ಫ್ರೀಯಾಗಿ ಒದಗಿಸಿದ್ದಾರೆ. ಮತ್ತೆ ನಗರಸಭೆಯಿಂದಲೂ ಕೆಲವು ಸಂದರ್ಭ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಶಾಸಕರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ನಾವು ತುಂಬಾ ಈ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ನಿಭಾಯಿಸಿದೆ. ಬಾವಿ ನೀರು ಇಲ್ಲಿ ಈ ಭಾಗದಲ್ಲಿ ಕುಡಿಯುವ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ಹೊಯ್ಗೆ ದೊಡ್ಡ ಹೊಯ್ಗೆ ಅಂದ್ರೆ ನಮ್ದು ಇದರಲ್ಲಿ ಒಂದು ಪ್ರಕೃತಿಯಲ್ಲಿ ಒಂದು ಯಾವ ತರ ಇರ್ತದೆ ಅಂದ್ರೆ, ಈಗ ನಮ್ಮ ಸೈಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಸಹ ನೀವು ಬಾವಿ ಕೊರಿದ್ರೆ ಅಲ್ಲಿ ಸೀ ವಾಟರ್ ಸಿಗ್ತದೆ. ಈಗ ಬೇರೆ ಎಲ್ಲಿ ಸಮುದ್ರ ಬದಿಯಲ್ಲಿ ಸಿಗ್ತದೆ, ಆದ್ರೆ ಈ ಕಲ್ಮಾಡಿ ಭಾಗದಲ್ಲಿ ಸಿಗುದಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ದೊಡ್ಡ ಮರಳು, ಆ ದೊಡ್ಡ ಮರಳಲ್ಲಿ ನೀರು ಫಿಲ್ಟರ್ ಆಗಲ್ಲ, ಆ ಉಪ್ಪು ನೀರು ನೇರವಾಗಿ ಬಾವಿ ಬರ್ತದೆ ಮತ್ತು ಒಂದು ಚಿಟ್ಟು ಎಣ್ಣೆ ತರ ಬರ್ತದೆ ಈ ಭಾಗದಲ್ಲಿ. ಹಾಗಾಗಿ ಈ ನೀರು ಯಾವುದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಮರ ಗಿಡಕ್ಕೆ ಬಿಡ್ಬೋದು ಅಷ್ಟೇ, ಬಿಟ್ರೆ ಯಾವುದಕ್ಕೂ ಆ ನೀರು ಉಪಯೋಗ ಆಗುದಿಲ್ಲ. ಈಗ ಜನರಿಗೆ ಮುಖ್ಯವಾಗಿ ಕೆಲವೊಂದು ಕೆಲಸಗಳು ಆಗ್ಬೇಕು. ಈಗ ನಗರಸಭೆಯಲ್ಲಿ ಕೆಲವೊಂದು ಕೆಲಸ ಆಗ್ಬೇಕು, ಅಥವಾ ಮನೆಯ ಹತ್ರನೇ ತುಂಬಾ ಸಮಸ್ಯೆ ಇದೆ. ಈಗ ಡ್ರೈನೇಜ್ ಸಮಸ್ಯೆ ಇದೆ, ಅಥವಾ ಕಸ ವಿಲೇವಾರಿ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಜನರು ನಿಮ್ಗೆ ಕಾಲ್ ಮಾಡ್ತಾರೆ, ನಮ್ಗೆ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಅಥವಾ ನಗರಸಭೆಯಲ್ಲಿ ನಮ್ಗೆ ಇಂಥ ಒಂದು ಡಾಕ್ಯುಮೆಂಟ್ ಆಗ್ಬೇಕು, ನಂಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ನೀವು ಎಷ್ಟರ ಮಟ್ಟಿಗೆ ನೀವು ಅದಕ್ಕೆ ಸ್ಪಂದಿಸಿದ್ದೀರಾ ಅಂತ? ಯಾಕಂದ್ರೆ ನಾನು ನಾನು ಡಾಕ್ಟರ್ VS ಆಚಾರ್ಯಿಂದ ಕಲಿತಿದ್ದೇನೆ. ಯಾಕಂದ್ರೆ ಯಾವುದೇ ಅಧಿಕಾರಿ ಬಂದ್ರೆ ಅವರಲ್ಲಿ ಸಾಫ್ಟ್ ಆಗಿ ಮಾತಾಡಿ ಅವರನ್ನು ಮನವೊಲಿಸಿ ಕೆಲಸ ಮಾಡೋದು ಅಂತ ನಾನು ಕಲಿತಿದ್ದೇನೆ. ಯಾಕಂದ್ರೆ ಅವರು ಹೇಳಿದ್ರು, ನಾವು ಒಂದು ಅಧಿಕಾರಿಯ ಮೇಲೆ ದ್ವೇಷವಾಗಿ ಮಾತಾಡಿದ್ರೆ ನಮ್ಮ ಕೆಲಸ ಆಗುದಿಲ್ಲ. ಬೇರೆ ಅಧಿಕಾರಿ ಬಂದ್ರೆ ಅದಕ್ಕೆ ನಾವು ಹೇಗೆ ಇರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಮೊದಲಾಗಿ ಯಾವ ಅಧಿಕಾರಿಗಳನ್ನು ನಾವು ಸಾಫ್ಟ್ ಆಗಿ ಅವರ ನಯ ವಿನಯದಲ್ಲಿ ಮಾತಾಡಿ ಅವರಿಂದ ಕೆಲಸ ಮಾಡೋ ಚಾಕು ತಪ್ಪದೇನು ನಾನು ಮೊದಲಾಗಿ ಅದನ್ನು ಕಲ್ತಿದ್ದೇನೆ. ಹಾಗಾಗಿ ನನ್ನಲ್ಲಿ ಅಂದ್ರೆ ಒಂದು ನನಗೆ ಒಳ್ಳೆ ಅವಕಾಶ ಅಂದ್ರೆ ನನ್ನ ಸಣ್ಣ ಅಂಗಡಿ ನಮ್ಮದು ಕಲ್ಮಾಡಿ ಜಂಕ್ಷನ್ ಅಲ್ಲಿ. ಯಾಕಂದ್ರೆ ನಾನು ಬೆಳಿಗ್ಗೆ 5:30 ಗಂಟೆಗೆ ಅಂಗಡಿಯನ್ನು ಓಪನ್ ಮಾಡಿರ್ತೇನೆ. ಈ ಸಾರ್ವಜನಿಕರಿಗೆ ಹೋಗೋ ಜಂಕ್ಷನ್ ಜಾಗ ಅದು. ಎಲ್ಲಿ ಏನೋ ಆದ್ರೆ ನಮ್ಗೆ ಅಲ್ಲಿ ಫಸ್ಟ್ ಆಗಿ ಮಾಹಿತಿ ಕೊಡ್ತಾರೆ. ಮತ್ತೆ ಏನು ಡಾಕ್ಯುಮೆಂಟ್, ಏನು ಪಿಂಚಣಿ ಆಗಿರ್ಬೋದು, ಏನಿದ್ರೆ ಅವರ ಡಾಕ್ಯುಮೆಂಟ್ ಅಲ್ಲಿ ಇಟ್ರೆ ನಾನು ಡಾಕ್ಯುಮೆಂಟ್ ರೆಡಿ ಮಾಡಿ ಅವರಲ್ಲಿ ನಂಬರ್ ಸಮಯಕ್ಕೆ ಸ್ಪಂದಿಸಿ ಆಗ ನಮ್ಮ ಯಾವುದೇ ಕೆಲಸ ಶೀಘ್ರಲ್ಲೇ ಆಗುವಾಗೆ ನಮ್ಗೆ ತುಂಬಾ ಅವಕಾಶ. ಯಾಕಂದ್ರೆ ಎಲ್ಲಿ ಬಂದು ನಮ್ಮ ಜಂಕ್ಷನ್ ಅಲ್ಲೇ ಸಿಗ್ತಾರೆ. ನಾವು ಬೆಳಿಗ್ಗೆ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಅದೇ ಜಾಗದಲ್ಲಿ ಅಂಗಡಿಯಲ್ಲೇ ಇರ್ತೇನೆ ನಾನು. ಹಾಗಾಗಿ ನಮ್ದು ತುಂಬಾ ಅವಕಾಶ ಜನರು ತುಂಬಾ ಹೇಳ್ತಾರೆ, ನೀವು ಅದೊಂದು ನಮ್ಗೆ ಮರೀಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗ ಬಂದ್ರು ನೀವು ಸಿಗ್ತೀರಿ. 5:30 ಗಂಟೆಗೆ ಬಂದವು 8 ಗಂಟೆ ಒಳಗೆ ಬೆಳಿಗ್ಗೆ ಇರ್ತೇನೆ. ಮತ್ತೆ ಯಾವಾಗ ಫೋನ್ ಮಾಡಿದ್ರು ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೇನೆ ಆದಷ್ಟು. ಯಾಕೆಂದ್ರೆ ಕೆಲಸ ಮೀಟಿಂಗ್ ಸಂದರ್ಭದಲ್ಲಿ ಫೋನ್ ಆಗದಿದ್ರು ಅದು ಯಾವ್ದು ಮಿಸ್ ಕಾಲ್ ಇದ್ರು ನಾನು ರಿಟರ್ನ್ ಮಾಡುವ ನನ್ನ ಹವ್ಯಾಸವನ್ನು ಇಟ್ಕೊಂಡಿದ್ದೇನೆ. ಮತ್ತೆ ನನ್ಗೆ ಯಾವುದೇ ಬೇಸರ ಇಲ್ಲ. ಯಾಕಂದ್ರೆ ಜನರು ಕರೆಂಟ್ಗಾಗಿ ಫೋನ್ ಮಾಡಿದ್ರು, ನೀವು ಕರೆಂಟಿಗೆ KB ಫೋನ್ ಮಾಡ್ಬೇಕಂತ ಇಲ್ಲ. ನನ್ಗೆ ಫೋನ್ ಮಾಡಿದ್ರು ನಾನು KB ಅವರಿಗೆ ಫೋನ್ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ಅದು ನಮ್ಮ ಇಲಾಖೆ ನಗರಸಭೆಗೆ ಸಂಬಂಧ ಇಲ್ಲ ಅಂತ ಹೇಳುದಿಲ್ಲ. ಯಾವುದು ಸಹ ಯಾವುದೇ ಬರಲಿ ಜನರಿಗೆ ಸಮಸ್ಯೆ ಎಲ್ಲವನ್ನು ನಾವು ಅದನ್ನು ನಿಭಾಯಿಸುವ ಶಕ್ತಿ ದೇವರು ಕೊಟ್ಟಿದ್ದರು. ಮತ್ತೆ ನಮ್ಮ ಎಲ್ಲ ಮಿತ್ರರು, ಯಾಕಂದ್ರೆ ನನ್ನ ಒಬ್ಬಿಂದ ಆಗಿದಲ್ಲ, ಎಲ್ಲ ಕಡೆಯಲ್ಲಿ ನನಗೆ ಒಳ್ಳೆ ಸಹಕಾರ ಮಾಡಿದ್ದಾರೆ ಹಿರಿಯರು, ನಮ್ಮ ಮಹಿಳೆಯರು. ಯಾಕಂದ್ರೆ ನನ್ನ ಹೆಂಡತಿ ನಮ್ಗೆ ತುಂಬಾ ಈ ಕೆಲಸ ಮಾಡ್ಲಿಕ್ಕೆ ನಮ್ಮ ಸ್ಪೆಷಲ್ ವರ್ಕ್ ನಮ್ಮ ಹೆಂಡತಿ ಮುಖ್ಯ ಕಾರಣ. ಯಾಕಂದ್ರೆ ನನ್ನ ಅಂಗಡಿಯಲ್ಲಿ ನನ್ನ ಉದ್ಯೋಗವನ್ನು ಅವರು
ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ನಮ್ಮ ಪಾರ್ಟ್ ಟೈಮ್ ಇರುವುದರಿಂದ ನನಗೆ ಎಲ್ಲಿ ಹೋಗುವುದಕ್ಕೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಎಲ್ಲಿ ಏನು ಸಮಸ್ಯೆ ಆದ್ರೆ ತುರ್ತಾಗಿ ಹೋಗ್ತೇನೆ. ಆಗ ನಮ್ಮ ಅಂಗಡಿಯಲ್ಲಿ ನನ್ನ ಹೆಂಡತಿ ಅದನ್ನು ನಿಭಾಯಿಸ್ತಾರೆ. ಅದು ನಮ್ಗೆ ದೊಡ್ಡ ಗಾಡ್ ಗಿಫ್ಟ್. ಹಾಗಾಗಿ ಈ ಭಾಗದಲ್ಲಿ ಇನ್ನೂ ತುಂಬಾ ಕೆಲಸ ಬಾಕಿ ಉಂಟು, ತುಂಬಾ ನೋವಿದೆ, ಅದನ್ನು ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೇನೆ. ನೋವಿದೆ ಅಂತ ಹೇಳಿದ್ರಿ, ಯಾವ್ದೆಲ್ಲ ಕೆಲಸ ಬಾಕಿ ಇರುವಂತದ್ದು, ಮುಂದೆ ಅಂತಹ ಒಂದು ಅವಕಾಶ ಸಿಕ್ಕರೆ ನೀವು ಮಾಡ್ತೀರಾ ಅಂತ? ಈಗ ನಮ್ಮಲ್ಲಿ ಈಗ ಮನೆ ಕಸವನ್ನು ಕೊಂಡೋಗ್ತಾರೆ. ಆ ಕಸವನ್ನು ಕೊಂಡೋಗುವಾಗ ಅದು ಕಸ ಕೊಂಡೋಗ್ತಾರೆ, ಅದು ಕೆಲವು ಸರಿ ಮನೆಯಲ್ಲಿ ಯಾರು ಇರುವುದಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಸುಮಾರಾಗಿ ಹೆಚ್ಚಾಗಿ ಕೂಲಿ ಕಾರ್ಮಿಕರಿಗೆ ಮನೆ ಬಾಡಿಗೆ ಎಲ್ಲ ಕೊಟ್ಟಿದ್ದಾರೆ. ಮನೆ ಬಾಡಿಗೆ ಕೊಟ್ಟವರು 4:15 ಗಂಟೆಗೆ ಅವರು ಎದ್ದು, ಮೀನುಗಾರಿಕೆ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮಲ್ಪೆ ಅಂತ ಬಂದರಲ್ಲಿ. ಅವರು 4 ಗಂಟೆಗೆ ಅವರು ಎದ್ದುಕೊಂಡು ಹೋಗ್ತಾರೆ. ಅವರಿಗೆ ಅವ್ರು ಬರುವುದು ಮಧ್ಯಾಹ್ನ 3 ಗಂಟೆಗೆ 2 ಗಂಟೆ ಹೊತ್ತಿಗೆ ವಾಪಸ್ ಬರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕಸದ ಗಾಡಿ ಮಧ್ಯಾಹ್ನ 2 ಗಂಟೆಗೆ ಅದು ನಮ್ಮ ಗಾಡಿ ಎಲ್ಲ ಕಸಕೊಂಡೋಗಿ ಅದು ಅವರ ಕೆಲಸ ಮುಗಿಸಿರುತ್ತದೆ. ಆಗ ಅವರಿಗೆ ಕೆಲಸಕ್ಕೆ ತುಂಬಾ ಕಷ್ಟ ಆಗ್ತದೆ. ಆಗ ಎಂತ ಮಾಡ್ತಾರೆ ಅಂದ್ರೆ ಆ ಕಸವನ್ನು ಎಲ್ಲಿ ಜಿಗ್ಜಾಗ್ ಪಾಯಿಂಟ್ ಅಲ್ಲೆಲ್ಲಿ ಬಿಸಾಡಿ ಹೋಗ್ತಾರೆ. ಅದನ್ನು ಇನ್ನು ಆ ಮುಂದಿನ ದಿನದಲ್ಲಿ ಅಂತ ಅವಕಾಶ ಸಿಕ್ಕಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ರಾತ್ರಿ ಹೊತ್ತಲ್ಲಿ ಆ ಗಾಡಿ ಮಧ್ಯಾಹ್ನ ಶಿಫ್ಟ್ ಸಹ ಮಾಡಿಸಿ, ಮಧ್ಯಾಹ್ನ ಯಾರ್ಯಾರು ಇದರ ನೋಟ್ ಮಾಡಿ ಅವರಿಗೆ ಒಳ್ಳೆ ರೀತಿ ಸಹಕಾರ ನೀಡುವುದು. ಆ ಕಸವನ್ನು ಎಲ್ಲಿ ಬೀಳದಾಗೆ ಅಲ್ಲಲ್ಲಿ ನೆಟ್ಟು, ಈಗಲೇ ನಮ್ಮ ಕಲ್ಮಾಡಿ ಬ್ರಿಡ್ಜಿಗೆಲ್ಲ ನೆಟ್ ಹಾಕಿದೆ, ಇಲ್ಲಿ ಕಸ ಬೀಸ ಹಾಗೆ ಎಲ್ಲ ಬಂಕರಘಟ್ಟ ಬ್ರಿಡ್ಜಿ, ಆ ಮಾರಿಗುಡಿ ಬ್ರಿಡ್ಜಿ ಅದನ್ನೆಲ್ಲ ಮಾಡಿ. ಯಾಕಂದ್ರೆ ಮಾರಿಗುಡಿ ಬ್ರಿಡ್ಜ್ ತುಂಬಾ ಅಗಲ ಮಾಡ್ಬೇಕಂತ ತುಂಬಾ ದಿನದ ಕನಸು, ಅದು ನೆನೆಗುದ್ದಿದೆ ಬಿದ್ದಿದೆ. ಅದನ್ನು ಮಾಡ್ಬೇಕಂತ ತುಂಬಾ ಪ್ರಯತ್ನ ಮಾಡಿದ್ದಾರೆ, ಶಾಸಕರು ಅದೇ ಬೆನ್ನಿಟ್ಟಿದ್ದಾರೆ. ಅದೇ ತರ ಬಂಕರಘಟ್ಟ ಬ್ರಿಡ್ಜ್ ಸಹ ಅದು ತುಂಬಾ ಇದಾಗಿದೆ, ತುಂಬಾ ಕಡೆ ತೂತು ಬಿದ್ದು ಅದಕ್ಕೆ ಪ್ಯಾಚ್ ಆಗಿ ಮಾಡಿದೆ. ಯಾಕಂದ್ರೆ ಒಂದು PW ರಸ್ತೆ ಒಂದು ಬ್ರಿಡ್ಜಿಗೆ ಪ್ಯಾಚ್ ಮಾಡ್ತಾ ಇದೆ ಅಂದ್ರೆ ಇವತ್ತಿನ ದಿನದಲ್ಲಿ ತುಂಬಾ ನಾಚಿಕೆ. ಯಾಕಂದ್ರೆ ದೊಡ್ಡ ಮಿನಿಸ್ಟರ್ ಎಲ್ಲ ಇದ್ದಾರೆ PW ಒಳ್ಳೊಳ್ಳೆ ಮಿನಿಸ್ಟರ್ ಇದ್ದಾರೆ, ಆದ್ರೂ ಸಹ ನಮ್ಮ ಬ್ರಿಡ್ಜಿಗೆ ಪ್ಯಾಚ್ ಆಗುವಂತ ಪರಿಸ್ಥಿತಿ ಈ ಭಾಗದಲ್ಲಿ ನಡೀತಾ ಉಂಟು. ಮುಂದಿನ ದಿನದಲ್ಲಿ ಯಾಕಂದ್ರೆ ತುಂಬಾ ಸಮಸ್ಯೆ ಉಂಟು, ಅಂದ್ರೆ ಮೂಲಭೂತ ಸೌಕರ್ಯದಲ್ಲಿ ತುಂಬಾ ಕೊರತೆ ಎಲ್ಲ ಉಂಟು. ಅದನ್ನ ಎಲ್ಲ ಒಳ್ಳೆ ರೀತಿಯಲ್ಲಿ ನಿಭಾಯಿಸಲು ಒಂದು ಮಾಸ್ಟರ್ ಪ್ಲಾನ್ ತರ ಮಾಡಿ ಅದನ್ನು ಮಾಡ್ಬೇಕಂತೆಲ್ಲ ಆಸೆ ಇಟ್ಕೊಂಡಿದ್ದೇನೆ. ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಮುಂದೆ ಮಾಡ್ತೇನೆ ಅಂತ ದೇವರ ಕೇಳ್ತೇನೆ. ಓಕೆ ಸರ್, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ ವೀಕ್ಷಕರೇ, ಇದುವರೆಗೆ ನಾವು ಕಲ್ಮಾಡಿ ವಾರ್ಡ್ನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಸುಂದರ್ ಜೆ ಕಲ್ಮಾಡಿ ಅವರ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ವಿ. ಅವರು ಸಾಕಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಏನು ಅಭಿವೃದ್ಧಿ ಕಾರ್ಯಗಳು ಇರಬಹುದು ಅಥವಾ ಮುಂದೆ ಆಗ್ಬೇಕಾದಂತಹ ಕೆಲಸಗಳಿರ್ಬೋದು, ಇಂತಹ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಾರ್ಡ್ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.